ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ವತಿಯಿಂದ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಕುಟುಂಬ ವರ್ಗದವರಿಗೆ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಆರೋಗ್ಯ ತಪಾಸಣೆ ಶಿಬಿರವನ್ನು ಹೆಚ್ಡಿಕೋಟೆ ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ ಗಂಗಾಧರ್ ಹಾಗೂ ವೇದಿಕೆಯ ಗಣ್ಯರು ದೀಪ ಬೆಳಗಿಸಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಚಾಲನೆ ನೀಡಿದರು. ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ ಗಂಗಾಧರ್ ಮಾತನಾಡಿ, ಪೊಲೀಸ್ ಇಲಾಖೆ ದಿನದ 24 ಗಂಟೆಯೂ ನಿರಂತರವಾಗಿ ಸಾರ್ವಜನಿಕರ ಸೇವೆಯನ್ನು ಮಾಡುತ್ತಿದೆ. ಇದರಿಂದ ಮಾನಸಿಕ ಒತ್ತಡ ಉಂಟಾಗಿ ಹಲವಾರು ಕಾಯಿಲೆಗಳು ನಮಗೆ ಗೊತ್ತಿಲ್ಲದೆ ಬಂದಿರುತ್ತದೆ. ಆರೋಗ್ಯ ಚೆನ್ನಾಗಿದ್ದರೆ ಯಾವುದೇ ಹಣ ಐಶ್ವರ್ಯ ಬೇಕಾಗಿಲ್ಲ. ವರ್ಷಕ್ಕೆ 1 ಬಾರಿಯಾದರೂ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಇಲಾಖೆಯ ಅಧಿಕಾರಿಗಳಿಗೆ ಸಲಹೆ ನೀಡಿದರು. ನಮ್ಮ ಆರೋಗ್ಯ ತಪಾಸಣೆಯನ್ನು ಯಾಕೆ ಮಾಡಿಸಬೇಕು ಅನ್ನೋದರ ಮಹತ್ವವನ್ನ ನಮ್ಮ ಪ್ರಸನ್ನ ಕುಮಾರ್ ಅವರು ವಿಸ್ತಾರವಾಗಿ ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಪೊಲೀಸ್ ಇಲಾಖೆ 24 ಗಂಟೆಯೂ ಕೂಡ ದಿನದ 24 ಗಂಟೆ ಕೂಡ ಒತ್ತಡದಲ್ಲೇ ಕೆಲಸ ಮಾಡುವಂಥ ಇಲಾಖೆ. ಬೇರೆ ಎಲ್ಲ ಇಲಾಖೆಗಳಿಗೆ ಹೋಲಿಸಿದ್ರೆ ನಮ್ಮ ಸಿಬ್ಬಂದಿಗಳು ಬಹಳ ಬಳಲಿ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗಿರುವಂಥ ಸ್ಟ್ರೆಸ್ಸು ಬರೀ ಬಾಡಿ ಸ್ಟ್ರೆಸ್ ಒಂದೇ ಅಂತಲ್ಲ, ಮೆಂಟಲಿ ಕೂಡ ಸ್ಟ್ರೆಸ್ ಆಗಿಬಿಡ್ತಾರೆ. ಸೊ ನಿಮಗೆ ಗೊತ್ತಿರಬೇಕು, ಸಾಮಾನ್ಯ ಜನರು ಕೂಡ ಇವತ್ತಿನ ದಿನ ಯಾವುದೋ ಒಂದು ವರ್ಷದಲ್ಲಿ ಒಂದ್ಸರಿ ಹೋಗಿ ಹಾಸ್ಪಿಟ್ಲಿಗೆ ಯಾವುದೂ ಕಾಯಿಲೆ ಇಲ್ಲದೆ ತಪಾಸಣೆ ಮಾಡಿಸ್ಕೊಡುವಂಥದ್ದು ನಾವೆಲ್ಲೂ ನೋಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟೊಂದು ಟೈಮು ಕೂಡ ಇರಲ್ಲ. ನನಗೇನು ಆಗಿಲ್ವಲ್ಲ ಬಿಡೋದು, ಏನು ಕಾಣಿಸ್ತಿಲ್ಲ, ಆರಾಮಾಗಿದ್ದೀನಲ್ಲ ಯಾಕೆ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಹೀಗೆ ಒಂದು ವೆಹಿಕಲ್ ಹೇಗೆ ನಾವು ಪ್ರತಿ ವರ್ಷ ಒಂದೊಂದು ಸರ್ವಿಸ್ ಮಾಡಿಸ್ತೀವಿ, ಒಂದು ಕಾರ್ ಆಗ್ಬೋದು, ನಮ್ಮ 2 ವೀಲರ್ಗಳಾಗ್ಬೋದು, ಅದಕ್ಕೆ ಆದ ಒಂದು ಮೆಕ್ಯಾನಿಸಮ್ ಇರುತ್ತೆ. ಸೊ ಹಾಗೆ ನಮ್ಮ ದೇಹಕ್ಕೂ ಕೂಡ ಒಂದು ಮೆಕ್ಯಾನಿಸಮ್ ಇರುತ್ತೆ. ಅದು ಕೂಡ ಪ್ರತಿ ದಿನಗಳು ಕೂಡ ಅದು ಏನೋ ಒಂದು ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಅದಕ್ಕೆ ಮೇಲ್ನೋಟಕ್ಕೆ ಮಾತ್ರ ಚೆನ್ನಾಗಿರುತ್ತೆ, ಬಟ್ ಒಳಗಡೆ ಏನೇ ಒಂದು ಸಣ್ಣ ಡಿಫೆಕ್ಟ್ ಆದರೂ ಅದು ಕಂಡು ಬರೋದಿಲ್ಲ. ಸೊ ಅದು ಎಲ್ಲಿ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಇಂತಹ ಒಂದು ಯಾವುದಾದ್ರೂ ಒಂದು ಶಿಬಿರಗಳಲ್ಲಿ, ಮುಖ್ಯವಾಗಿ ನಮ್ಮ ಇಲಾಖೆಯಲ್ಲಿ ಆಯೋಜಿಸಿರುವಂಥ ಆರೋಗ್ಯ ಭಾಗ್ಯ ಸ್ಕೀಮ್ಗಳಲ್ಲಿ. ಅದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದಂತೆ ಮುಂಚೆ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಈ ಥರದ ಒಂದು ಕಾರ್ಯಕ್ರಮ ಬೇಕು ಅಂದ್ಕೊಂಡು ಭಾಳ ಹಿಂದಿನಿಂದನೂ ಅದನ್ನು ಒಂದು ಆಯೋಜನೆ ಮಾಡಿಕೊಂಡು ನಂತರದಲ್ಲಿ ಅದು ಆರೋಗ್ಯ ಭಾಗ್ಯ ಅನ್ನೋ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಿದಂಥದ್ದು. ಸೊ ಅದಾದ ಮೇಲೆ ನಮಗೆಲ್ಲರಿಗೂ ಕೂಡ ಮುಖ್ಯವಾಗಿ ಪೊಲೀಸ್ ಸಿಬ್ಬಂದಿಗಳಿಗೆ ತಮ್ಮ ಕೆಲಸದ ಒತ್ತಡ ನಡುವೆ ಕೂಡ ಒಂದು ದಿನ ಹೋಗಲೇಬೇಕು ಅಂತ ಒಂದು ಕಡ್ಡಾಯವಾಗಿ ವರ್ಷಕ್ಕೆ 1 ದಿನ ಒಂದು ಆಸ್ಪತ್ರೆಯನ್ನು ಫಿಕ್ಸ್ ಮಾಡಿ ಅಲ್ಲಿ ಅವರ ಆರೋಗ್ಯವನ್ನು ತಪಾಸಣೆ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ನಾವು ಇಷ್ಟೊಂದು ಆರೋಗ್ಯವಂತರಾಗಿ ಒಂದು ಹೆಚ್ಚಿನ ಸದೃಢತೆಯಿಂದ ಕೆಲಸವನ್ನು ಮಾಡಲಿಕ್ಕೆ ಅದರಿಂದ ಸಹಕಾರಿಯಾಗಿದೆ. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿವೇಕಾನಂದ ಆಸ್ಪತ್ರೆ ಈಗ ಆರೋಗ್ಯ ಭಾಗ್ಯ ಸ್ಕೀಮ್ನಲ್ಲಿ ಅದು ಕೂಡ ಸೇರಿದೆ ಅಂತ ಕೇಳಿಬಿಟ್ಟು ನನಗೂ ಕೂಡ ಭಾಳ ಸಂತೋಷ ಆಯಿತು. ಅಲ್ಲಿನ ಈ ಸಿಬ್ಬಂದಿ ವರ್ಗದವರು ಮತ್ತು ಡಾಕ್ಟರ್ಗಳ ಬಗ್ಗೆ ನಾನು ಕೇಳಿದ್ದೆ. ಸೊ ಭಾಳ ಒಂದು ಒಳ್ಳೆಯ ಆಸ್ಪತ್ರೆ, ಒಳ್ಳೆಯ ಚಿಕಿತ್ಸೆ ಅಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡು ಈಗ ನನಗೆ ಅರ್ಥ ಆಗ್ತಾ ಇದೆ. ನಾನು 1-2 ಸರಿ ವಿಸಿಟ್ ಮಾಡಿದ್ದೆ ಆ ಕಡೆ ಬಂದಾಗ. ನಾವು ನಂತರದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ನಮ್ಮ ಶೆಟ್ರು ಎಲ್ಲ ಅವರ ಸ್ಟಾಫ್ ಕೂಡ ನಮ್ಮ ಸ್ಟೇಷನ್ ಹತ್ರ ಬಂದು ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದ್ರೆ ಆರೋಗ್ಯ ನಮಗೆ, ಯಾಕೆಂತಂದರೆ ಹೆಲ್ತ್ ಈಸ್ ವೆಲ್ತ್, ಅದೊಂದು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾವೇನು ಬೇಕೇ ಆಗಿಲ್ಲ, ನಮ್ಗೆ ಯಾವುದೇ ರೀತಿ ಐಶ್ವರ್ಯ ಆಗಲಿ ಅಂತಸ್ತಾಗಲಿ ಬೇಕಾಗಿಲ್ಲ. ಆರೋಗ್ಯ ಒಂದು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಜೀವನ ಸಾರ್ಥಕತೆ ಅದರಲ್ಲಿ ಇರುವಂಥದ್ದು. ಸೊ ಅಂಥ ಒಂದು ಒಳ್ಳೆಯ ಒಂದು ಕೆಲಸವನ್ನು ನಮ್ಮ ವಿವೇಕಾನಂದ ಆಸ್ಪತ್ರೆಯವರು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ನಮ್ಮ ಎಲ್ಲ ಸಿಬ್ಬಂದಿಗಳು ಮತ್ತು ಅವರ ಕುಟುಂಬ ವರ್ಗದವರು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ, ಮತ್ತು ತಮ್ಮೆಲ್ಲರಿಗೂ ಮುಂದಿನ ಕೂಡ ದಿನಗಳಲ್ಲಿ ಹೆಚ್ಚಿನ ಯಶಸ್ಸು ಸಿಗಲಿ, ತಮ್ಮ ಆಸ್ಪತ್ರೆಗೂ ಕೂಡ ಒಂದು ಒಳ್ಳೆಯ ಹೆಸರು ಬರಲಿ ಅಂತ ಈ ಒಂದು ಕಾರ್ಯಕ್ರಮದ ಮುಖಾಂತರ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಮತ್ತು ಈ ಒಂದು ನಡೆಸ್ಕೊಡೋದಕ್ಕೆ ಎಲ್ಲ ಸಹಕರಿಸಿದಂಥ ಎಲ್ಲ ನಿಮ್ಮ ಸಿಬ್ಬಂದಿ ವರ್ಗದವರಿಗೆ ಮತ್ತು ಡಾಕ್ಟರ್ಸ್ಗಳಿಗೆ ಮತ್ತು ಇಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಹೊಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮನ ಇಂಟ್ರಡ್ಯೂಸ್ ಮಾಡಬೇಕು ಅಂತೇಳಿ ನಾನು ಬಂದ ಹೊಸದರಲ್ಲಿ ನಮ್ಮ ಆಸ್ಪತ್ರೆಯ HR ಆದಂತಹ ನಮ್ಮ ಶೆಟ್ರವರು ಭೇಟಿಯಾದರು. ಈ ಹಿಂದೆನೂ ಸಹ ಅದರದ್ದು ವ್ಯವಹಾರ ನಡೀತಾ ಇತ್ತು, ಆದರೆ ಸಕ್ಸಸ್ ಆಗಿರಲಿಲ್ಲ. ಆ ನಂತರ ನಮ್ಮ ರೈತರು ಪುರುಷೋತ್ತಮ ನಾವು ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಮಾತಾಡಿ, ನಂತರ ನಮ್ಮ DPO ಹತ್ರ ಎಲ್ಲ ಕಮ್ಯುನಿಕೇಟ್ ಮಾಡಿ, ಹೌದು ನಮ್ಮ ಸಿಬ್ಬಂದಿಗಳಿಗೆ ಎಲ್ಲನೂ ನಾವು ಮೈಸೂರಿಗೆ ಹೋಗಿ ಮಾಡೋದಕ್ಕಾಗಲ್ಲ, ಏನಾದರೂ ಎಮರ್ಜೆನ್ಸಿ ಬಂದರೆ ಇಲ್ಲಿ ನಮ್ಮ SD ಕೋಟೆ ಅಂತಸಂತೆ ಸರಗೂರು ಭಾಗಕ್ಕೆ ಒಂದು ಹಾಸ್ಪಿಟ್ಲು ಬೇಕು ಅಂತ ಅನ್ನಿಸ್ತು. ಹಾಸ್ಪಿಟ್ಲಲ್ಲಿ ಹೋಗೆಲ್ಲ ನಾವೆಲ್ಲ ನೋಡಿದಾಗ ಒಂದು ವ್ಯವಸ್ಥೆ ಚೆನ್ನಾಗಿತ್ತು. ನಮ್ಮ ವಿವೇಕಾನಂದ ಹಾಸ್ಪಿಟ್ಲು ಮೊದಲಿಂದಲೂ ಸಾರ್ವಜನಿಕರಿಗೆ, ಅದರಲ್ಲೂ ಆಡಿ ಜನಗಳಿಗೆ ಸರ್ವಿಸ್ ಕೊಡೋದ್ರಲ್ಲಿ ಮುಂಚೂಣಿಯಲ್ಲಿದೆ. ಹಾಸ್ಪಿಟ್ಲ್ ಹೋಗಿ ನೋಡಿದಾಗ ನನಗೂ ಹೌದು, ನಮ್ಮ ಪೊಲೀಸ್ಗೂ ಸಹ
ಅವರು ವ್ಯವಸ್ಥೆ ಮಾಡಿಕೊಡ್ತೀವಿ ಸರ್, ಒಂದು ಸಪ್ರೇಟ್ ವಾರ್ಡ್ ಕೊಡ್ತೀವಿ, ಬೆಡ್ ಇಡಿಸ್ತೀವಿ ಅಂತ ಹೇಳಿದಾಗ ಖುಷಿ ಆಯಿತು. ಅದು ನೋಡಿ ಅದನ್ನು ಸಾಹೇಬ್ರ ಹತ್ರ ಮಾತಾಡಿ ಕಮ್ಯುನಿಕೇಟ್ ಮಾಡಿ ಆಸ್ಪತ್ರೆಗೆ ಆರೋಗ್ಯ ಭಾಗ್ಯ ಕಾರ್ಯಕ್ರಮನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀವಿ. ನಮ್ಮ ಸಿಬ್ಬಂದಿಗಳು ಈ ಕಡೆಗೆ ಟ್ರಾನ್ಸ್ಫರ್ ಆದ್ರೇ ಎಳೆದಾಡ್ತಾ ಬರೋದಕ್ಕೆ ಮೇಯ್ನಾಗಿ ಕಾರಣ ಒಂದು ಎಜುಕೇಷನ್ ಆ್ಯಂಡ್ ಹೆಲ್ತ್. ಇವೆರಡೂ ಚೆನ್ನಾಗಿ ಸಿಕ್ಕಿದ್ರೆ ಎಲ್ಲರೂ ಖುಷಿಯಿಂದ, ಇನ್ನೊಂದು ಟ್ರಾನ್ಸ್ಪೋರ್ಟೇಷನ್, ಈ ಎಲ್ಲರೂ ಖುಷಿಯಿಂದ ಬಂದು ಇಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರೆ. ನಮ್ಮ ತಾಲೂಕುಗಳಿಗೆ ಇವೆರಡು ತಾಲೂಕಿಗೂ ಸಹ ಸಿಬ್ಬಂದಿಗಳನ್ನ ಟ್ರಾನ್ಸ್ಫರ್ ಅಂತಂದರೆ ಕರ್ಕೊಂಡು ಬರೋದೇ ಕಷ್ಟ ಆಗ್ತಾಯಿದೆ. ಇಲ್ಲಿರೋರೇ ಈ ತಾಲೂಕವರೇ ಕೆಲಸ ಮಾಡೋರು ಹೆಚ್ಚಾಗ್ತಾ ಇದ್ದಾರೆ. ಈ ಒಂದೊಂದಾಗಿ ಸೌಲಭ್ಯಗಳನ್ನ ಈಗ ಹಾಸ್ಪಿಟ್ಲ್ ಆಯಿತು, ನೆಕ್ಸ್ಟ್ ಎಜುಕೇಷನ್ ಸಂಬಂಧಪಟ್ಟ ಕೆಲವು, ಮತ್ತು ಬಸ್ ವ್ಯವಸ್ಥೆ ಇನ್ನೊಂದೆರಡು ನೈಟಲ್ಲಿ ಮಾಡಿಕೊಟ್ರೆ ನಮ್ಮ ಸಿಬ್ಬಂದಿಗಳು ಈ ಕಡೆ ಓಡಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ KSRTC ಕಡೆ ಸ್ವಲ್ಪ ಗಮನ ಕೊಟ್ಟು ಯಾವ ಟೈಮು ನೀವು ಬಸ್ ಬೇಕು ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಅದೊಂದು ವ್ಯವಸ್ಥೆ ಮಾಡ್ಸೋಕ್ಕೆ ನೋಡೋಣ. ನೋಡಿ, ನಾವು ಇಲ್ಲಿ 2 ವರ್ಷ ಇರ್ಬೋದು, ಹೋಗ್ಬೋದು, ಆದರೆ ವ್ಯವಸ್ಥೆ ಅನ್ನೋದಿಲ್ಲಿ ಪರಿಪೂರ್ಣವಾಗಿ ಕಡೆ ತನಕ ಇರಬೇಕಾಗುತ್ತೆ. ಆ ವ್ಯವಸ್ಥೆಗೆ ಬೇಕಾಗಿರೋಂತಹ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದ್ರಲ್ಲಿ ನಾವು ಸಹ ಎಫರ್ಟ್ ಹಾಕಿ ಆ ಕೆಲಸಗಳನ್ನ ಮಾಡಬೇಕಾಗತ್ತೆ. ಆನಂತರ ಈ ಹೆಲ್ತ್ ಕ್ಯಾಂಪ್ ಬಗ್ಗೆ ಹೇಳೋದಾದರೆ, ನಾವು ಸಿಬ್ಬಂದಿಗಳು ಪ್ರತಿ ವರ್ಷ ಈಗ ಹೆಲ್ತ್ ಚೆಕಪ್ ಮಾಡಿಸ್ತಾ ಇದ್ದೀವಿ. ಈ ಹಿಂದೆ ಈ ಸೌಲಭ್ಯ ನಮ್ಗೆ ಇಳದೇ ಇದ್ದಾಗ ನಾವು ನಮ್ಮ ಟೈಮಲ್ಲಿ ರಜಾ ತಗೊಂಡು ಹೋಗಿ ಅದನ್ನು ಚೆಕ್ ಮಾಡಿಸೋಂಥದ್ದು ದೂರನೇ ಇತ್ತು. ಈ ಕೆಲವು ವರ್ಷಗಳ ಹಿಂದೆ ಗೌರ್ಮೆಂಟಿಂದನೇ ಅದನ್ನು ಮಾಡಿಸ್ತಾ ಇರೋದ್ರಿಂದ ನಾವು ಸಹ ಹೋಗಿ ಹೆಲ್ತ್ ಚೆಕಪ್ ಮಾಡಿಸ್ಕೋಬೋದು ನಮ್ಗೆ ಆನಂತರನೇ ಗೊತ್ತಾಗೋದು. ಇಲ್ಲ ನಿಜವಾಗ್ಲೂ ಒಂದಿನ ಅದಕ್ಕೋಸ್ಕರ ರಜಾ ಹಾಕಿ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ನಮ್ಮ ಡ್ಯೂಟಿನಲ್ಲಿ ಆಗ್ತಿರಲಿಲ್ಲ, ನಮಗೂ ಆಗ್ತಿರಲಿಲ್ಲ, ನಿಮಗೂ ಆಗ್ತಿರಲಿಲ್ಲ. ಈಗ ಅದು ಬಂದಾದ ನಂತರ ನಾವು ಹೆಲ್ತನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಯಾವುದು ಈ ವರ್ಷ ಚೆಕ್ ಮಾಡಿಸಿದಾಗ ಏನು ವೇರಿಯೇಷನ್ ಆಗಿದೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ನೆಕ್ಸ್ಟ್ ಇದಾದರೆ ನೆಕ್ಸ್ಟ್ ಇನ್ಯಾವುದು ಕಾಯಿಲೆ ಬರ್ಬೋದು, ಅಥವಾ ಕಾಯಿಲೆಗಳು ಬರದೇ ಇರೋಂಗೆ ನಾವು ಹೇಗೆ ಮೇಂಟೈನ್ ಮಾಡ್ಕೋಬೋದು ಅನ್ನೋದು ಒಂದು ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಂಡು ನಾವು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ನಾವಷ್ಟೇ ಮಾಡಿಸ್ತಾ ಇದ್ದೀವಿ, ನಮ್ಮ ಮನೆಯ ತಂದೆ ತಾಯಿಗಳಿಗೆ, ಹೆಂಡತಿಯರಿಗೆ ಮತ್ತು ಮಕ್ಕಳಿಗೆ ಇದನ್ನು ಮಾಡಿಸೋದಕ್ಕೆ ಮತ್ತು ಅದೇ ಪ್ರೋಸೆಸ್ ಆಗಬೇಕು. ರಜಾ ಹಾಕೊಂಡೇ ಕರ್ಕೊಂಡು ಹೋಗ್ಬೇಕು, ಹೆಂಡತಿ ಮಕ್ಕಳು ಕರ್ಕೊಂಡು ಹೋಗ್ಬೇಕು ಅಂದರೆ ಮತ್ತೆ ರಜಾ ಕೇಳಬೇಕು, ಕರ್ಕೊಂಡು ಹೋಗಬೇಕು. ಅದು ಕಷ್ಟ ಆಗುತ್ತೆ ಅಂತೇಳಿ ಇಲ್ಲ, ಇವತ್ತು ಇಡೀ ಕುಟುಂಬದವ್ರಿಗೆ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಇದೊಂದನ್ನು ಪ್ಲ್ಯಾನ್ ಹಾಕಿ ನಮ್ಮ ಹಾಸ್ಪಿಟ್ಲವ್ರು ಅವರೇ ಸ್ವತಃ ಬಂದು ರಿಕ್ವೆಸ್ಟ್ ಮಾಡಿ ಇಲ್ಲ ಸರ್ ಒಂದು ಮಾಡೋಣ ಅಂತ ಹೇಳೋದಕ್ಕೆ ನಾವು ಒಂದು ಅದಕ್ಕೆ ಸಹಕಾರ ಕೊಟ್ಟು ಇದನ್ನು ಮಾಡಿಸಿದ್ದೀವಿ. ದಯವಿಟ್ಟು ತಮ್ಮ ಮನೆಯಲ್ಲಿರುವಂತಹ ಅಪ್ಪ ಅಮ್ಮನ, ಹೆಂಡತಿಯನ್ನು ಮತ್ತು ಮಕ್ಕಳನ್ನು ಕರ್ಕೊಂಡು ಬಂದು ಈ ಒಂದು ಸೌಲಭ್ಯನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಆಯೋಜನೆ. ಶಿಬಿರದಲ್ಲಿ ಸಾಮಾನ್ಯ ಚಿಕಿತ್ಸಾ ತಜ್ಞರು, ಮೂಳೆ ರೋಗ ತಜ್ಞರು, ಕಣ್ಣಿನ ತಜ್ಞರು, ದಂತ ಚಿಕಿತ್ಸಾ ತಜ್ಞರು, ಶ್ರವಣ ತಜ್ಞರು, ಆಯುರ್ವೇದ ತಜ್ಞರು ಉಪಸ್ಥಿತರಿದ್ದರು.